ಡೈಪರ್ ಈ ಡಿ ಡೋಲೋ ಡೋಲೋ 650 ಮಾತ್ರ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬರೀ ಗೇಮ್ ಅಲ್ಲ, ಇಟ್ಸ್ ಅ ಚಾಲೆಂಜ್ ವಿಡಿಯೋ. ಏನ್ ಚಾಲೆಂಜ್ ವಿಡಿಯೋ ಬ್ರದರ್? ಸ್ನೇಹಿತರೆ, ನೀವು ಕೂಡ ಕೇಳಿಸ್ಕೊಳ್ಳಿ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹರ್ಷದ ಮತಿಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಹರ್ಷಿತ್ ಚಂದ್ರ. ನಾನು ನಿಮ್ಮ ಪ್ರೀತಿಯ ಗಿರಿಚಂದ್ರ. ಇವತ್ತಿನ ವಿಡಿಯೋ ಬಂದು ಫುಲ್ ಫನ್ ಅಂಡ್ ಕ್ರೇಜಿ ಮಸ್ತ್ ಗೇಮ್ ಇರುತ್ತೆ. ಸೊ ಗೇಮ್ ಅಂತ ಅಂದ ತಕ್ಷಣ ಬರೀ ಗೇಮ್ ಅಲ್ಲ, ಇಟ್ಸ್ ಅ ಚಾಲೆಂಜ್ ವಿಡಿಯೋ. ಏನ್ ಚಾಲೆಂಜ್ ವಿಡಿಯೋ ಬ್ರದರ್? ಚಾಲೆಂಜ್ ಅಂತಂದ್ರೆ ಸುಮ್ಮನೆ ಚಾಲೆಂಜ್ ಅಲ್ಲ, ಇಟ್ಸ್ ಕಾಲ್ಡ್ A to Z ಚಾಲೆಂಜ್ ಅಂತ ಅಂದ್ಬಿಟ್ಟು. ಅಷ್ಟೇ ತಾನೇ, ನಾನೇ ಹೇಳ್ಬಿಡ್ತೀನಿ. ABCDFG Z ತನಕ ಹೇಳ್ಬೋದ್ರೆ ಆಯ್ತಪ್ಪ. ಬಾಯಿ ಮಾತಲ್ಲಿ A to Z ಹೇಳ್ಬಿಡೋದಲ್ಲ, ಇದು ಮಾಡಿ ತೋರಿಸ್ಬೇಕು. ಏನ್ ಮಾಡ್ಬೇಕು ಅಂತ ಚಾಲೆಂಜ್ ಏನಿದೆ? ಅಲ್ಲೇ ಟ್ವಿಸ್ಟು. ಏನ್ ಬ್ರದರ್ ಅದು ಟ್ವಿಸ್ಟು? ಕ್ಯೂರಿಯಾಸಿಟಿ ಇದೆ, ಬೇಗ ಹೇಳಿ. ಅಷ್ಟೇನಾ? ಇರು, ಇಡೀ ಗೇಮ್ ರೂಲ್ಸ್ ಹೇಳ್ತೀನಿ ಸ್ನೇಹಿತರೆ, ನೀವು ಕೂಡ ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಈ ಗೇಮ್ ಚಾಲೆಂಜ್ ಹೇಗಿರುತ್ತೆ ಅಂತಂದರೆ A to Z ಚಾಲೆಂಜ್. A to Z ಅಕ್ಷರಗಳಲ್ಲಿ 26 ಅಕ್ಷರಗಳಿದೆ, 26 ಲೆಟರ್ಸ್ ಇದೆ. ಸೊ 26 ಲೆಟರ್ಸ್ನ ನಾವು 26 ಪ್ರಾಡಕ್ಟ್ಸ್ ಅಥವಾ 26 ಫುಡ್ ಐಟಮ್ಸ್ ಏನಾದರೂ ಆಗಿರ್ಬೋದು. ಅಂದರೆ ಆ್ಯಪಲ್, ಬಿ, ಬಾಲ್, ಆ ಥರ ಅನ್ನೋದ್ರಲ್ಲಿ ಒಟ್ಟಲ್ಲಿ 26 ಪ್ರಾಡಕ್ಟ್ ಆಹಾರಗಳನ್ನು ತೊಗೊಂಡು ಬರಬೇಕು. ತಿಂದಾದರೂ ಇರ್ಬೋದು ಅಥವಾ ಲೈಕ್ ಒಂದು ವಿಷುವಲ್ ಆಗಿ ಕ್ಯಾಪ್ಚರ್ಡ್ ಆಗಿರಬೇಕು ವೀಡಿಯೋದಲ್ಲಿ ಅಥವಾ ಇದು. ಸೊ ಇದು ಬೇಸಿಕಲಿ ಗೇಮ್ ನೇಮ್ ಆ್ಯಂಡ್ ಚಾಲೆಂಜ್. ಇದರಲ್ಲಿ ಹೇಗೆ ನಾವು ಗೇಮ್ ಮಾಡ್ತೀವಿ ಅಂತಂದರೆ 2 ಟೀಮ್ಗಳಿರ್ತವೆ, ಒಂದು ನನ್ನ ಟೀಮು ಮತ್ತು ಇನ್ನೊಂದು ನನ್ನ ತಮ್ಮನ ಟೀಮು. ಸೊ ನಮ್ಮಿಬ್ಬರಿಗೆ ಇಬ್ಬರು ಸಪ್ರೇಟ್ ಕ್ಯಾಮ್ರಾಮ್ಯಾನ್ಸ್ಗಳು ಇರ್ತಾರೆ. ಇಬ್ಬರೂ ಕೂಡ ಒಟ್ಟಿಗೆ ಇರಲ್ಲ, ಬೇರೆ ಬೇರೆಗೆ ಮಿಕ್ಸಪ್ ಆಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಮಾಡ್ತೀವಿ. ಕಂಡೀಷನ್ಗಳು ಏನಂತಂದರೆ, ಫಸ್ಟು ಒಂದೇ ಅಂಗಡಿಯಲ್ಲಿ 3 ಪ್ರಾಡಕ್ಟ್ಗಿಂತ ಜಾಸ್ತಿ ಹೆಚ್ಚು ಬೈ ಮಾಡೋಂಗಿಲ್ಲ. ಆ್ಯಂಡ್ ಸೀರೀಸಾಗಿ ಹೋಗಬೇಕು. ABCD ಆ ಸೀರೀಸಲ್ಲೇ ಹೋಗಬೇಕು. ಈಗ ನಾನು ಅಂಗಡಿಗೆ ಫಸ್ಟ್ ಅಂಗಡಿಗೆ ಹೋಗ್ಬಿಟ್ಟು ಪ್ರಾಡಕ್ಟ್ ಬೈ ಮಾಡ್ತಿರ್ತೀನಿ. ನನಗೆ ಅಲ್ಲಿ D ಇದೋ ಈನೋ ಏನೋ ಇರುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಡೈರೆಕ್ಟ್ ತೊಗೊಳಕ್ಕಲ್ಲ. ಆದಮೇಲೆ ನೆಕ್ಸ್ಟು BCD ಹಂಗೆ ಸೀರೀಸಲ್ಲೇ ಹೋಗಬೇಕು. ಇದಕ್ಕೆಲ್ಲ ಸಾಕ್ಷಿನೇ ನೀವು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೀವೇ ನೋಡಬೇಕು. ಏನಾದ್ರು ಮಧ್ಯದಲ್ಲಿ ಯಾರಾದರೂ ಟೀಮು ಆ ಕಡೆ ಈ ಕಡೆ ಇದು ಮಾಡ್ತು ಅಂತಂದರೆ ನೀವೇ ಕಮೆಂಟ್ ಮಾಡಿ, ಎಲ್ಲಿ ಚೀಟ್ ಮಾಡ್ತಿದ್ದಾರೆ ಅಂತ ನೀವೇ ಮಾನಿಟ್ರ್ ಮಾಡಿ. ಸ್ನೇಹಿತರೆ, ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, ಏನು ಇಷ್ಟ ತಾನೇ ಆರಾಮಾಗಿ ಎಲ್ಲ ಕಡೆ ನೋಡ್ಕೊಂಡು ನಿಧಾನಕ್ಕೆ ತೊಗೊಂಬರ್ತೀನಿ. ಇಲ್ಲ, ಸೊ ದರ್ ಇಸ್ ಎ ಟೈಮ್ ಫ್ರೇಮ್. 30 ನಿಮಿಷ ಅಷ್ಟೇ ಟೈಮ್. 30 ನಿಮಿಷ ಒಳಗಡೆ 2 ಟೀಮು ಕೂಡ ಕಂಪ್ಲೀಟ್ ಮಾಡಲೇಬೇಕು. ಅಕಸ್ಮಾತ್ ಪೂರ್ತಿ ಎಲ್ಲ ಅಕ್ಷರಗಳನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿ ಅಂದರೆ ಆ 30 ನಿಮಿಷದಲ್ಲಿ ಎಷ್ಟು ಆಲ್ಫಾಬೆಟ್ವರೆಗೆ ಕಂಪ್ಲೀಟ್ ಮಾಡಿರ್ತಾರೋ ಅಷ್ಟು ಮಾತ್ರ ಬರಬೇಕು. ಆ್ಯಂಡ್ ದಿ ಲಾಸ್ಟ್ ಕಂಡೀಷನ್ ಇದರಲ್ಲಿ ಏನಂತಂದರೆ, ಟೈಮ್ನ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಹೊರಟಾಗ ಟೈಮರ್ ಆನ್ ಆಗುತ್ತೆ. ಕಂಪ್ಲೀಟ್ 30 ಮಿನಿಟ್ಸ್ ಮುಗಿತಾರಂಗೆ ಎಲ್ಲೆಲ್ಲಿ ಇರ್ತೀವಿ ಅಲ್ಲಿಗೆ ಸ್ಟಾಪ್ ಮಾಡಬೇಕು, ಒಂದೇ ಪಾಯಿಂಟ್ಗೆ ಅಸೆಂಬಲ್ ಆಗಬೇಕು. ಆ್ಯಂಡ್ ಇದನ್ನು ಎವ್ಯಾಲ್ಯೂಯೇಟ್ ಹೆಂಗೆ ಮಾಡ್ತೀವಿ ಅಂತಂದರೆ, ಈ 30 ನಿಮಿಷ ಟೈಮ್ ಒಳಗಡೆ ಎಷ್ಟು ಜಾಸ್ತಿ ಪ್ರಾಡಕ್ಟ್ ಅಥವಾ ಫುಡ್ ಐಟಮ್ಸ್ ಏನೇ ಕಂಪ್ಲೀಟ್ ಮಾಡಿರ್ತೀವಿ, ಅಕ್ಷರಗಳು ಕಂಪ್ಲೀಟ್ ಮಾಡಿರ್ತೀವಿ ವಿತ್ ಕಡಿಮೆ ದುಡ್ಡಲ್ಲಿ ಇದು ಮಾಡಿರಬೇಕು. ಸೊ ಈಗ 2 ಟೀಮ್ದು ಪ್ರೈಸ್ ವ್ಯಾಲ್ಯೂಯೇಟ್ ಮಾಡ್ತೀವಿ. ಯಾರು ಕಡಿಮೆ ದುಡ್ಡು ಜಾಸ್ತಿ ಪ್ರಾಡಕ್ಟ್ಸ್ ತಂದಿರ್ತಾರೆ ಅವ್ರನ್ನೇ ವಿನ್ನರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಷ್ಟೆಲ್ಲ ಸರಿ ಬ್ರದರ್, ಇಷ್ಟೆಲ್ಲ ಚಾಲೆಂಜ್ ಎಲ್ಲ ಕಂಪ್ಲೀಟ್ ಮಾಡಿ ಎಫರ್ಟ್ ಆಗಿ ಗೆದ್ರೆ ನಮ್ಗೇನು ಸಿಗುತ್ತೆ ಇದರಿಂದ? ಫಸ್ಟು ಒಳ್ಳೆ ಮಜಾ ಸಿಗುತ್ತೆ, ಜೊತೆಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕಾಯ್ತಿದೆ. ಓ, ಗಿಫ್ಟ್ ಬೇರೆ ಇದೆಯಾ? ಹಂಗಾರೆ ಯಾಕೆ ತಡ ಮಾಡೋದು? ಎಸ್, ನಾವು ಲೆಟ್ ಸ್ಟಾರ್ಟ್ ದಿ A to Z ಚಾಲೆಂಜ್. ಟೈಮರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 30 ಮಿನಿಟ್ಸ್ ಇಟ್ಟಿದ್ದೇನೆ. ನಾನು 30 ಮಿನಿಟ್ಸ್ ಇಟ್ಟಿದ್ಯಾ? 30 ಮಿನಿಟ್ಸ್. ಓಕೆ, 30 ಮಿನಿಟ್ಸ್. 3 2 1 ಸ್ಟಾರ್ಟ್. ಬನ್ನಿ. ಓಕೆ, ಟೈಮರ್ ಸ್ಟಾರ್ಟ್ ಆಗಿದೆ. ಸೊ 29 ಮಿನಿಟ್ಸ್ 55 ಸೆಕೆಂಡ್ಸ್ ಅಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಆಗುತ್ತೆ ನೋಡೋಣ. ಕಮ್ ಆನ್, ನಾವೇ ಗೆಲ್ಬೇಕು. ನಾವೇ ಅದಕ್ಕೆ ರೈಟ್ ಹೋಗ್ತಾ ಇದೀವಿ. ಹೋಗ್ತವ್ರೆ ಗಾಯ್ಸ್, ನೋಡಿ ನಾವೇ ಗೆಲ್ಬೇಕು. ಇನ್ನ ಇರೋದು 29 ಮಿನಿಟ್ಸ್ ಅಷ್ಟೇ. ಬೇಗ ಯಾವ ಕಡೆ ಹೋಗೋಣ ನಾವು? ಫಸ್ಟು ಎ ಫಾರ್ ಆಲ್ಪಲ್ಲಿ ಬಿ ಚಾಕ್ಲೇಟ್. A ಫಾರ್ ಸೈಜ್ ಇಟ್ಕೊಳ್ಳಿ, ಚಿಕ್ಕದು ಯಾವ್ದಾದ್ರು ಬಾಲ್ ಕೊಡಿ. C ಫಾರ್ ಸೆಂಟರ್ ಫ್ರೂಟ್. ಗೈಸ್, ಈಗಾಗಲೇ ನಾವು 3 ಕಂಪ್ಲೀಟ್ ಮಾಡ್ದೋ. A ಫಾರ್ ಸೈಜ್ ಶೀಟ್, B ಫಾರ್ ಬಾಲ್, C ಫಾರ್ ಸೆಂಟರ್ ಫ್ರೂಟ್. 3 ಆಗಲೇ ಕಂಪ್ಲೀಟ್ ಮಾಡ್ದೋ. ನೆಕ್ಸ್ಟ್ ಅಲ್ಲಿಗೆ ಸ್ನೇಹಿತರೆ ಬನ್ನಿ, ಫಸ್ಟ್ ಶಾಪ್ ಹೋಗ್ತಾ ಇದೀವಿ. ಏನು ತಗೊಳ್ಳೋಣ? ಒಂದು ಸಿಂಗಲ್ ಆ್ಯಪಲ್. ಸ್ನೇಹಿತರೆ, ಈಗ ಫಸ್ಟ್ ಶಾಪಿಗೆ ಬಂದು ಫಸ್ಟ್ ಶಾಪಲ್ಲಿ 3 ಐಟಮ್ ತೊಗೊಂಡಿದ್ದೀವಿ. A ಫಾರ್ ಆ್ಯಪಲ್ ತೊಗೊಂಡಿದ್ದೀವಿ.
ಬಿ ಫಾರ್ ಬನಾನಾ ತಗೊಂಡಿದ್ದೀವಿ. ಸಿ ಫಾರ್ ಕುಂಕುಂಬರ್ ಸೌತೆಕಾಯಿ ತಗೊಂಡಿದ್ದೀವಿ. ನೆಕ್ಸ್ಟ್ ಹೋಗೋಣ ಬನ್ನಿ ಡಿಗೆ. DEF ಕಂಪ್ಲೀಟ್ ಮಾಡಬೇಕು. ಬನ್ನಿ ನೋಡೋಣ, ನಮ್ಮ ಟೀಮ್ ಮೆಂಬರ್ ಕೇಳೋಣ. ಡಿ ಬೇಗ ಬೇಗ ಸಜೆಷನ್ ಬನ್ನಿ ಮುಂದೆ ನೋಡೋಣ, ಅಂಗಡಿ ನೋಡೋಣ, ನಡ್ರಿ ಅಂಗಡಿ ಚಲೋ. ಬನ್ನಿ. ಈ ಡಿ ಡೋಲೋ ಡೋಲೋ 650 ಮಾತ್ರ ಬನ್ನಿ ಹೋಗೋಣ. ಅಲ್ಲಿ ಮೆಡಿಕಲ್ ಇದೆ, ಅಲ್ಲಿ ಡೋಲೋ ಸಿಗುತ್ತಾ ನೋಡೋಣ ಬೇಗ. ಡೋಲೋ 650 ಡಿ ಫಾರ್ ಡೋಲೋ 650 ಮಾತ್ರ. ಎಫ್ ಫಾರ್ ಫೆವಿಕ್ವಿಕ್ ಇದೆ. ಹೀಗೆ ಗೊತ್ತಾಗ್ತಾ ಇಲ್ಲ, ಈಗ ಥಿಂಕ್ ಮಾಡ್ತಾ ಇದೀವಿ. ನೋಡೋಣ ಇರಿ, ಅವ್ರಿಗೆ ಕೇಳೋಣ. ಈಗ ಗೈಸ್ ಇಯಿಂದ ಸಿಕ್ತು, ಈನೋ ತಗೋತಾ ಇದೀವಿ. ಡಿ ಫಾರ್ ಡೋಲೋ 650 ಮಾತ್ರ, ಇ ಫಾರ್ ಈನೋ, ಎಫ್ ಫಾರ್ ಫೆವಿಕ್ವಿಕ್. 3 ತಗೊಂಡಾಯ್ತು. ಟೈಮಿಂಗ್ಸ್ ಎಷ್ಟಿದೆ? ಕಂಪ್ಲೀಟ್ ಆಯ್ತು. ಈಗ ಟೈಮಿಂಗ್ಸ್ ಬಂದು 23 ನಿಮಿಷ. 7 ನಿಮಿಷಕ್ಕೆ 6 ಕಂಪ್ಲೀಟ್ ಮಾಡಿದೀವಿ. ಈಗ ಬೇಗ ಕಂಪ್ಲೀಟ್ ಮಾಡಬೇಕು. ಡಿಗೆ ಏನ್ ಬರುತ್ತೆ? ABC ಆಗೋಯ್ತು. ಡಿಗೆ ಟೆಸ್ಟರು, ಡೈಪರ್ ಮಜಾ ಇರುತ್ತೆ. ಡೈಪರು ಆಮೇಲೆ ಬನ್ನಿ ಡೈಪರ್ ತಗೊಳ್ಳೋದು. ಬರೀ ಇಂಥದೆಯಾ? ಜಾಸ್ತಿ ಕಾಸ್ಟ್ಲಿ, ಅದಕ್ಕೆ ನಾನು ಕಡಿಮೆಗೆ ಹೋಗೋಣ. ಯಾಕಂದ್ರೆ ಸ್ಟಾರ್ಟಿಂಗ್ ಆಪಲ್ಗೆಲ್ಲ ಜಾಸ್ತಿ ವೇಸ್ಟ್ ಮಾಡ್ಬಿಟ್ಟಿದ್ದು. ಸೊ ಡಿ ಇಂದ ಬಂದು ಡವ್ ತಗೋಬಹುದು ಅಣ್ಣ, ಒಂದು ಡವ್. ಆಮೇಲೆ ಇ ಇಂದ ಎಕ್ಲೆಸ್ ತಗೊಳ್ಬಹುದು, ಎಕ್ಲೆಸ್ ಚಾಕ್ಲೇಟ್. ಎಫ್ ಇಂದ 5 ಸ್ಟಾರ್. ಸ್ನೇಹಿತರೆ, ಈಗ ನಾವು ಸೆಕೆಂಡ್ ಶಾಪಿಗೆ ಬಂದಿದ್ವಿ. ಸೆಕೆಂಡ್ ಶಾಪ್ ಅಲ್ಲಿ ABC ಎಲ್ಲ ಆಯ್ತು. ಈಗ ಇಲ್ಲಿ ಡಿ ಇಂದ ಸ್ಟಾರ್ಟ್. ಡಿಗೆ ಡವ್ ತಗೊಂಡ್ವಿ. ಯಾರಿಗೂ ಡೌ ಹಿಡಿಯಲ್ಲ, ಬರೀ ಡವ್ ಶಾಂಪು ತಗೊಂಡ್ವಿ. ಇ ಇಂದ ಎಕ್ಲೆಸ್ ಚಾಕ್ಲೇಟ್ ತಗೊಂಡಿದ್ವಿ. ಎಫ್ ಇಂದ ಅಂಟಿಸ್ಕೊಳಕ್ಕೆ ಫೆವಿಕ್ವಿಕ್. ಈಗ ಜಿ ಹುಡುಕ್ಬೇಕು, ಬನ್ನಿ ಹೋಗೋಣ. ಜಿ ಫಾರ್ ಜೆಮ್ಸ್ ಚಾಕ್ಲೇಟ್. ಕರೆಕ್ಟ್. ಜೆಮ್ಸ್ ಎಲ್ಲಿ ಸಿಗುತ್ತೆ? ಜೆಮ್ಸ್ ಎಲ್ಲಿ ಸಿಗುತ್ತೆ? ಇಲ್ಲೇ ಮುಂದೆ ಯಾವ್ದಾರ ಅಂಗಡಿಗೆ ಹೋಗೋಣ, ಬನ್ನಿ ನೋಡೋಣ. ಅಥವಾ ಈ ಕಡೆನೇ ಹೋಗೋಣ. ಅವ್ರ ಆ ಕಡೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಬರ್ರಿ, ಏನಾಗಲ್ಲ. ಆ ಕಡೆ ಚಾಕ್ಲೇಟ್ ಅಲ್ಲೇ ಒಂದು ಅಂಗಡಿ ಇದೆ, ಬನ್ನಿ ಅಲ್ಲೇ ಹೋಗೋಣ. ಹೆಚ್ಚಿಗೆ ಹಾಜ್ಮೋಲ. ಹಾಜಮೋಲ. ನೋಡಿ ಗೈಸ್, ನಮ್ಮ ಟೀಮ್ ಮೆಂಬರ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಜೆಮ್ಸ್ ಚಾಕ್ಲೇಟ್ ಕೊಡಿ ಒಂದು. ಜೆಮ್ಸ್ ಚಾಕ್ಲೇಟ್ ಮಂಜಿದೆ. ಅಲ್ಲ, ಜಿ ಇಂದ ನಂಗೆ ಐಟಮ್ ಬೇಕು. ಜಿ ಇಂದ ಯಾವ್ದಾರ ಸ್ಟಾರ್ಟ್ ಆಗಿದ್ಯಾ? ಗುಡ್ಡೆ. ಇವನೇನು ಗುಡ್ಡೆ. ಕೊಡಿ ಗುಡ್ಡೆ ಒಂದು. ಆಮೇಲೆ ಹೆಚ್ಚಿಂದ ಹೈಡ್ ಅಂಡ್ ಸಿಕ್. ಗುಡ್ಡೆ ಒಂದು, ಹೈಡ್ ಅಂಡ್ ಸಿಕ್ ಒಂದು ಕೊಡಿ. ಜಿ ಮತ್ತೆ ಹೆಚ್ ಸಿಕ್ತು, ಐ ಸಿಕ್ಕಿಲ್ಲ. ಐ ಇಂದ ಐಸ್ ಕ್ರೀಮು. ಬನ್ನಿ ನೋಡೋಣ. ಈಗ 2 ಆಗಿದೆ ಗೈಸ್. ಈಗ ಐ ಜೆ ಕೆ ಹುಡುಕ್ಬೇಕು, ಅದೇ ಓಡ್ತಿಲ್ಲ. ಅಂಗಡಿ ಹುಡುಕ್ತಾ ಇದೀವಿ, ನೋಡೋಣ ಬನ್ನಿ. ಐಸ್ ಕ್ರೀಮ್ ಜೊತೆ ಬನ್ನಿ. ಗೈಸ್, ಐ ಫಾರ್ ಐಸ್ ಕ್ರೀಮ್ ತಗೊಂಡು. ಸ್ನೇಹಿತರೆ, ಇನ್ನ ನಮ್ಮ ಹತ್ರ 16 ಮಿನಿಟ್ಸ್ ಅಷ್ಟೇ ಇದೆ. ನಾವು ಬರೀ ABC D E ಮುಗಿಸಿದೀವಿ. ಎಫ್ ಆಯ್ತು. GHI ಹುಡುಕ್ಬೇಕೀಗ. ಜಿ ಸ್ನೇಹಿತರೆ, ಜಿಗೆ ಒಂದು ಒಳ್ಳೆ ಐಡಿಯಾ ಬಂತು. ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತಿದ್ದಲ್ಲ ಜೆಲ್ ಪೆನ್ನು. ಬನ್ನಿ ಜೆಲ್ ಪೆನ್ ತಗೋಣ. ಇನ್ನು ನೆಕ್ಸ್ಟ್ ಜಿ ಆಯ್ತು. ಹೆಚ್ಚು ಬ್ಲೂ. ಯಾವ್ದು? ಸರಿ, ಹೆಚ್ಚಿಂದ ಏನಿದೆ ಸ್ನೇಹಿತರೆ? ಈಗ ಈ ಒಂದು 3ನೇ ಅಂಗಡಿಲಿ ಬರೀ ಒಂದೊಂದು ಪ್ರಾಡಕ್ಟ್ ಸಿಕ್ಕಿದ್ದು. ಜಿ ಇಂದ ಜೆಲ್ ಪೆನ್ ತಗೊಂಡ್ವಿ. ಈಗ ಹೆಚ್ಚು ಐ ಏನು ಸಿಗ್ಲಿಲ್ಲ. ನೋಡೋಣ ಬನ್ನಿ ಸ್ನೇಹಿತರೆ. ಜಿ ಇಂದ ಜೆಲ್ ಪೆನ್ ಆದ್ಮೇಲೆ ಹೆಚ್ಚಿಂದ ಹೇರ್ ಬ್ಯಾಂಡ್ ತಗೊಂಡ್ವಿ. ಈಗ ಐ ಇಂದ ಇಂಡಿಕಾ ತಗೊಂಡಿದ್ದೀವಿ. ನೆಕ್ಸ್ಟ್ ಇದೆ ಜೆ ಫಾರ್ ಜಾಗ್ರಿ. ಬೆಲ್ಲ. ಜೆ ಫಾರ್ ಜಾಗ್ರಿ ಅದೇ ಅಂಗಡಿ ಇರುತ್ತೆ. ಬನ್ನಿ ಹೋಗೋಣ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡೋಣ ಬನ್ನಿ. ಕಾರ್ತಿಕ ಸಿಗಬಿಡಿದ್ಯಾ? ಅದೊಂದು ಸ್ಯಾಶೆಟ್ ಕೊಡಿ. ಎಲ್ಲೂ ತಗೋಬೋದಲ್ವಾ? ಇಲ್ಲೇ ಎಲ್ಲಿಂದ ಏನಿದೆ? ಲಕ್ಷ್ಮಣ್ ರೇಖೆ. ಎಲ್ ಫಾರ್ ಇಲ್ಲ, ಅದು ಬೇಡ. ಐ ಫಾರ್ ಐಸ್ ಕ್ರೀಮ್ ಆಯಿತು. ನಿಂಬೆಹಣ್ಣು ಇದೆಯಾ? ಲಕ್ಸ್ ಸೊಪ್ಪು. 10 ರೂಪಾಯಿ. ರೈಸ್ ಇಲ್ಲಿ 3 ಐಟಮ್ ಆಯಿತು. ಜೆ ಫಾರ್ ಜಾಗ್ರಿ, ಕೆ ಫಾರ್ ಕಾರ್ತಿಕ ಶಾಂಪು, ಎಲ್ ಫಾರ್ ಲಕ್ಸ್ ಸೋಪ್ ಆಗಿದೆ ಗೈಸ್. 3 ಐಟಮ್ ಆಯಿತು. ನೆಕ್ಸ್ಟ್ ಹೋಗೋಣ ಬನ್ನಿ. ಈಗ ಟೈಮ್ ಬಂದು 13 ನಿಮಿಷ ಮಿಕ್ಕಿದೆ. ಇನ್ನು 13 ನಿಮಿಷದಲ್ಲಿ ಎಷ್ಟು ಶಾಪಿಂಗ್ ಮಾಡೋಕ್ಕಾಗತ್ತೆ ನೋಡೋಣ. ಜೆಗೆ ಹೊಟ್ಟೆ ಸೀದಾ ಇದೆ. ಬನ್ನಿ ಜಾಮೂನ್ ತಿನ್ಕೊಂಬರೋಣ. ಸ್ನೇಹಿತರೆ, ಈಗ
ಜೈಗೆ ಬಂದಿದ್ದೀವಿ. ಸೊ ನಮ್ಮ ಹತ್ರ ಇರೋದೇ ಬರೀ 5 ನಿಮಿಷ. ಜೈಯಿಂದ ನಮ್ಮ ಚೈಲ್ಡ್ಹುಡ್ ಫೇವ್ರೇಟ್ ಜಿಮ್ ಜಾಮ್ ತಗೊಂಡಿದ್ದೀವಿ. ಜೆ ಆದ್ಮೇಲೆ ಕೆ ಕ್ರಾಕ್ ಜಾಕ್, ಆಮೇಲೆ JK ಎಲ್ಲಿಂದ ಲಾಟ್ರಿ ಚೊಕೊಪೆ ಅಂತ ಹೇಳ್ತೀವಿ. ಒಂದು ಲಾಟ್ರಿ ಚೊಕೊಪೆ. ಈಗ ನಾವು ಎಮ್ ಇಂದ ಹುಡುಕ್ತಾ ಇದ್ದೀವಿ. ಎಮ್ ಫಾರ್ ಮೋಸುಂಬೆ ತಗೋತಾ ಇದ್ದೀವಿ. ಎಮ್ ಆದಮೇಲೆ ಎನ್ ಇಂದ ನಿಂಬೆಹಣ್ಣು. ಗೈಸ್ ಈಗ ಎಮ್ ಫಾರ್ ಮೋಸುಂಬೆ, ನಿಂಬೆಹಣ್ಣು. ಗೈಸ್ ಓ ಇಂದ ಏನು ತಗೊಳ್ಳೋದು? Octane pen. ಆಕ್ಟೈನ್ ಪೆನ್ನು. ಓ ಇಂದ ಯಾವ್ದು? ಪೆಂಟಾನಿಕ್ ಪೆನ್. ಪೆಂಟಾನಿಕ್. ಒಂಚೂರು ಬೇಗ ಅಂಕಲ್. OP ಕ್ಯೂ ಇಂದ ಕ್ಯೂ ಅಥವಾ ಬೇರೆ ಕ್ಯೂ ಇಂದ ಯಾವ್ದಾರ ಐಟಮ್ ಕೊಡಿ. ಓ ಫಾರ್ ಆಕ್ಟೈನ್ ಪೆನ್ ಆಯಿತು. P ಫಾರ್ ಪೆಂಟಾನಿಕ್ಕು. ಕ್ಯೂ ಫಾರ್ ಈಗ ಕ್ಯೂ ಹುಡುಕ್ತಾ ಇದ್ದೀವಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 8 ಮಿನಿಟ್ಸ್ ಅಷ್ಟೇ ಇರೋದು. 8 ಮಿನಿಟ್ಸಲ್ಲಿ ಎಷ್ಟು ಲೆಟರ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ನೋಡೋಣ. ಎಮ್ಮಿಗೆ ಮ್ಯಾಗಿ. ಎಮ್ಮಿಗೆ ಮ್ಯಾಗಿ ಸ್ನೇಹಿತರೆ ಆಯ್ತು 30 ಮಿನಿಟ್ಸ್. ಈಗ ನಾವು ಲಾಸ್ಟ್ ಸ್ಟಾಪ್ ಮಾಡೋಕ್ಕಾಗಿದೆ ಊರಿಗೆ. ಈಗ ನಾವು ಅದರ ಇನ್ನೊಬ್ಬ ನಮ್ಮ ತಮ್ಮನ ಟೀಮ್ ಅವ್ರಿಗೂ ಕಾಲ್ ಮಾಡೋಣ, ನೋಡೋಣ ಅವ್ರು ಎಲ್ಲಿದ್ದಾರೆ ಅಂತ. ಅವ್ರಿಗೂ ಕಂಪ್ಲೀಟ್ ಸ್ಟಾಪ್ ಮಾಡಬೇಕಂತ. ಗೈಸ್ ನಾವು ಫೈನಲಿ ಕ್ಯೂ ತನಕ ಸ್ಟ್ರಕ್ ಆದೋ. P ವರೆಗೂ ಬಂದು ಕ್ಯೂ ಅಲ್ಲಿ ಸ್ಟ್ರಕ್ ಆದೋ. ಕ್ಯೂ ಅಲ್ಲಿ ಏನೂ ಗೊತ್ತಾಗಲಿಲ್ಲ. ಟೈಮು ಆಯಿತು, 30 ಮಿನಿಟ್ಸ್ ಕಂಪ್ಲೀಟ್ ಆಯಿತು. ಈಗ ನಾವು ಕ್ಯೂಗೆ ಸ್ಟಾಪ್ ಮಾಡಿದ್ದೀವಿ ಅಷ್ಟೇ. ಈಗ ಅವ್ರು ಎಲ್ಲ ಹೇಳ್ತಾರೆ, ಅವ್ರು ಎಲ್ಲಿದ್ದಾರೆ ನೋಡೋಣ. 30 ಸೆಕೆಂಡ್ ಟೈಮ್ ಅಪ್ ಆಯಿತು. ನಾವು ಕ್ಯೂಗೆ ಸ್ಟಾಪ್ ಮಾಡಿದ್ದೀವಿ. P ಕಂಪ್ಲೀಟ್ ಮಾಡಿದ್ದೀವಿ. ಕ್ಯೂ ಅಲ್ಲಿ ಸ್ಟ್ರಕ್ ಆಗಿದ್ದೀವಿ. ಈಗ ಅವ್ರು ಎಲ್ಲಿದ್ದಾರೆ, ಅವ್ರು ಎಷ್ಟು ಕಂಪ್ಲೀಟ್ ಮಾಡಿದ್ದಾರೆ, ಯಾರು ವಿನ್ ಆಗ್ತಾರೆ ಅತಿ ಶೀಘ್ರದಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಅವ್ರು ಸ್ನೇಹಿತರೆ ಫೈನಲಿ ಚಾಲೆಂಜ್ ಕಂಪ್ಲೀಟ್ ಆಯ್ತು. ವೆರಿ ಗುಡ್ ಬ್ರದರ್. ಓಕೆ ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ. ನೋಡೋಣ ಈಗ ಯಾರು ವಿನ್ ಆಗ್ತಾರೆ ಅಂತ. ಯಾರು ವಿನ್ನರ್? ಸ್ನೇಹಿತರೆ ಬನ್ನಿ ಇವಾಗ ಲೆಕ್ಕಾಚಾರ ಮಾಡೋಣ. ಟೀಮ್ ಎ ಅವರು ಎಷ್ಟು ಪ್ರಾಡಕ್ಟ್ ತಂದಿದ್ದಾರೆ ಅಂತಂದ್ರೆ P ವರೆಗೂ ತಂದಿದ್ದಾರೆ. ಈಗ ನಮ್ ಟೀಮ್ B ಎಷ್ಟು ತಂದಿದ್ದೀವಿ ಅಂತ ಅಂದ್ರೆ ನಾವು ತಂದಿದ್ದೀವಿ M ವರೆಗೂ. ಸ್ನೇಹಿತರೆ 2 ಟೀಮ್ದು ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ನನ್ನ ತಮ್ಮನ ಟೀಮ್ ಬಂದು 134 ರೂಪಾಯಿ ಆಗಿದೆ. ನಮ್ ಕಾಸ್ಟ್ ಬಂದು 103 ರೂಪೀಸ್, 103 ರೂಪಾಯಿ. ಸೊ ಕಾಸ್ಟ್ ಅಲ್ಲಿ ನಾವು ಗೆದ್ದಿದ್ದೀವಿ 103 ರೂಪಾಯಿ. ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಎಲ್ಲ ಪ್ರಾಡಕ್ಟ್ ತಂದಿದ್ವಿ. ಪ್ರಾಡಕ್ಟ್ಸ್ ಅಲ್ಲಿ ಇವ್ರು ಗೆದ್ದಿದ್ದಾರೆ. P ವರೆಗೂ ಕಂಪ್ಲೀಟ್ ಮಾಡಿ ಎಲ್ಲಾ ಪ್ರಾಡಕ್ಟ್ಸ್ ಗಳು ತಂದು ಟೀಮ್ ಎ ಅವ್ರು ಗೆದ್ದಿದ್ದಾರೆ. ವಿನ್ನರ್ ಯಾರಂತ ಹೇಳ್ಬೇಕಂತಂದ್ರೆ 2 ಟೀಮು. ಸೊ ಒಳ್ಳೆ ಟೈ ಆಗಿದೆ. ಕಾಸ್ಟ್ ಅಲ್ಲಿ ನಾವು ಗೆದ್ದಿದ್ದೀವಿ, ಪ್ರಾಡಕ್ಟ್ ಅಲ್ಲಿ ಅವ್ರು ಗೆದ್ದಿದ್ದಾರೆ. ಸೊ ಕಂಗ್ರಾಚುಲೇಷನ್ಸ್. ಈಗ ಗಿಫ್ಟ್ ಏನ್ ಮಾಡೋದು? ಹಂಚ್ಕೊಂಡ್ಬಿಡೋದ? ಒಂದ್ ಗಿಫ್ಟ್ ಕ್ಯಾಮ್ರಾಮನ್ ಒಂದು ಇವ್ರಿಗೊಂದಿತ್ತು. ಸೊ ಈಗ ನಮ್ಗೊಂದು ಟೀಮ್ ಒಂದ್ ಗಿಫ್ಟ್ ಹೋಗುತ್ತೆ, ಇವ್ರೊಂದ್ ಟೀಮ್ ಒಂದ್ ಗಿಫ್ಟ್ ಹೋಗುತ್ತೆ. ಸೊ 2 ಗಿಫ್ಟ್ ಹಂಚ್ಕೊಂಡ್ಬಿಡ್ತಾ ಇದೀವಿ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಗಿಫ್ಟ್ ಎಲ್ಲದಕ್ಕಿಂತ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದೀವಿ. ನಾವು ಕೂಡ ಮಜಾ ಮಾಡಿದೀವಿ ಅಂತ ಅನ್ಕೊಳ್ತೀವಿ. ನಾವು ಕೂಡ ಅಂತೂ 100% ಮಜಾ ಮಾಡಿದೀವಿ. ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದೀವಿ ಅನ್ಕೊಂಡಿದೀವಿ. ನೀವು ಕೂಡ ಎಂಜಾಯ್ ಮಾಡಿ ಖುಷಿಯಾಗಿದ್ರೆ, ಅಥವಾ ಈ ಪ್ರಾಡಕ್ಟ್ ಅಲ್ಲಿ ಏನ್ ಪ್ರಾಡಕ್ಟ್ ತಗೊಳ್ಬೋದಾಗಿತ್ತು, ಅಥವಾ ಈ ಪ್ರಾಡಕ್ಟ್ ಬದಲು ಇನ್ನೇನ್ ಮಾಡ್ಬೋದಾಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಸೊ ನಿಮ್ಗೆ ಈ ತರ ನೆಕ್ಸ್ಟ್ ಯಾವ ತರ ಚಾಲೆಂಜ್ ಮಾಡಬೇಕು, ನೆಕ್ಸ್ಟ್ ನಾವು ಹೇಗೆ ಚಾಲೆಂಜಸ್ ಇರುತ್ತೆ, ಏನೇನ್ ಕ್ರಿಯೇಟಿವಿಟಿ ಆಗಿ ಮಾಡ್ಬೋದು ಅಂತ ನೀವು ಸಜೆಷನ್ ಕೊಡಿ, ಕಮೆಂಟ್ಸ್ ಮಾಡಿ. ನಾವು ಕೂಡ ನೋಡಿ ಅದೇ ತರ ನಾವು ಈ ತರ ನೆಕ್ಸ್ಟ್ ಡಿಫ್ರೆಂಟ್ ಆಗಿ ಚಾಲೆಂಜಸ್ಗಳು ಬರ್ತೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಪ್ರೀತಿ ಹಂಚಿ. ಧನ್ಯವಾದಗಳು.